ನೀನು ಯಾರು? ಹಿಂದೆ ಏನಾಗಿದ್ದೆ, ಈಗ ಏನಾಗಿದ್ದೀಯ, ಮುಂದೆ ಏನಾಗುತ್ತೀಯ? ಈ ನಾಗೇಂದ್ರನ ಕೈಯಲ್ಲಿದೆ. ಈ ನಾಗೇಂದ್ರನ ಕುತಂತ್ರ ಜಾಲದಲ್ಲಿ ಪ್ರೇಯಸಿನ ಮಿಲನ. ಮೊನ್ನೆ ನಡೆದ ಕಬಡ್ಡಿ ಪಂದ್ಯಾವಳಿಯನ್ನು ನೀನು ನಮಗೆ ಭೇಟಿ ಕೊಟ್ಟಿದ್ದರೆ ಎಂದು ಈ ಪರಿಸ್ಥಿತಿ ನಿಮಗೆ ಬರ್ತಾ ಇಲ್ಲ ಮಗಳೇ. ಅಲ್ರಿ ಗೌಡ್ರ, ಆ ಸಿರ್ದಾರ ತಲಿ ಕೆಡ್ ಹುಚ್ಚರಂಗ್ ತಿರ್ಗಾಕತ್ಯಾನ. ಮತ್ತೆ ಅವನ ಆಸ್ತಿ ಪತ್ರ ತಮ್ಮ ನಿಮ್ ತಂಗಿ ಕೊಡ್ರಿ ಮದುವೆಕಿನಂದ್ರೆ ಏನ್ ಮಾಡ್ತೀರಿ? ಲೇಕಂತ್ರಿ, ನಮ್ಮ ಆ ಸ್ಥಾನದಲ್ಲಿರೋ ಪಂಜರದ ಹೇಗೆ ನೋಡಿಕೊಳ್ಬೇಕೆನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಅದು ಹೆಂಗ್ರಿ ನಾಗೇಂದ್ರಪ್ಪರ? 3 ಅಡಿ 6 ಅಡಿ ಜಾಗಕ್ಕೆ ಹೋಗುವ ವಯಸ್ಸಾಯ್ತು, ನಿನಗಿನ್ನೂ ಬುದ್ಧಿ ಬಂದಿಲ್ಲವೇ? ಯಾಕಂದ್ರೆ ಇನ್ನು ಮೇಲೆ ನೀನು ನಾವು ಹೇಳಿದಾಗಿ ಕೇಳಿಕೊಂಡು ಬಿದ್ದಿರಬೇಕು. ಆದ್ರೆ ಗೌಡ್ರ, ಲೇಕಂತ್ರಿ, ನಮ್ಮ ಸಹಕಾರ ತಮ್ಮ ತಂಗಿಯನ್ನು ಆ ಶ್ರೀಧರನಿಗೆ ಕೊಡ್ತೀನಂತ ಹೇಳಿಲ್ಲವೇ? ಹೇಳಿದ್ರಿ ಗೌಡ್ರ. ನಾವು ಹೇಳಿದಾಗೆ ಆ ಶ್ರೀಧರ ಆಸ್ತಿ ಪತ್ರ ತಂದ್ರಿ, ಅವನಿಗೆ ಚೆನ್ನಾಗಿ ಕೊಡಿಸೇವು. ಆ ಆಸ್ತಿ ಪತ್ರ ನಮ್ಮ ಹೆಸರು ಮಾಡಿಕೊಳ್ಳೋದೇ ನಮ್ಮಿಬ್ಬರ ಲೆಕ್ಕ. ನಮಸ್ಕಾರ ಭಾವಿ ಮಾವನವರಿಗೆ. ನಿನ್ನ ನಮಸ್ಕಾರಕ್ಕೆ ಮೊದಲು ಹೇಳು, ನಾನು ಹೇಳಿದ ಕೆಲಸ ಏನಾಯ್ತೆಂದು ಆಮೇಲೆ ಮಾತನಾಡುವಂತೆ. ಬೇಗತನದ ಬಗ್ಗೆ ನೀವು ನನಗೆ ತಿಳಿಸಿ ಹೇಳುವುದಕ್ಕೆ ನಾನೇನು ವಶಿಗೂಸ? ಒಂದೇ ಕ್ಷಣದಿಂದ ನನ್ನ ಅಣ್ಣ ಅತ್ತಿಗೆರ ಕೈಯಿಂದ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡು ಕೊಟ್ಟ ಬಟ್ಟೆ ಕಸಿದುಕೊಂಡು ಹೊರ ಹಾಕಿದೆ. ಅವರನ್ನು ಹಾಗೆ ಹೊರ ಹಾಕಿದೀಯ ಅಥವಾ ಏನಾದರೂ ಕೊಟ್ಟು ಕಳಿಸಿದೀಯ? ಅವರನ್ನು ಹಾಗೆ ಕಳಿಸಿಲ್ಲ ನಾಗೇಂದ್ರ. ಮೈ ಮೇಲೆ ಇರುವಂತ ಭರಣವನ್ನು ಕಸಿದುಕೊಂಡು ನಾಯಿ ತಿನ್ನುವ ತಾಟು ಕೈಯಲ್ಲಿ ಕೊಟ್ಟು ನನ್ನ ಕೈಯಾರೆ ನಾನೇ ಬೆಚ್ಚ ಹಾಕಿ ಕಳಿಸಿದೆ. ಶಭಾಷ್ ಶ್ರೀಧರ್, ಶಭಾಷ್. ನಾ ಮೆಚ್ಚಿದೆ.
ಏನಿನ ಬೋಧಿ ಚಾತುರ್ಯಕ್ಕೆ ನೀನ್ ಯಾಕೋ ನಿಮ್ಮ ಅಪ್ಪ ಕೂಡ ಮೆಚ್ಚಬೇಕ ಲೇಕಂತ್ರಿ ಏನಾದ್ರು ನಾಯಿ ಮರಿಯಾಗೆ ಗೊಣಗುತ್ತಿರುವೆ ಅಲ್ಲ ಮೊದಲು ಔಷಧಿ ಪತ್ರ ಸರಿ ಇದೆಯಲ್ಲೋ ಚೆಕ್ ಮಾಡು ತಮ್ಮ ಸಿರದಾರ ಆಸ್ತಿ ಪತ್ರ ತಮ್ಮರಪ್ಪ ಗೌಡ್ರಿ ಎಲ್ಲ ಬರೋಬರ ಐತ್ರಿ ಕಂತ್ರಿ ಇದೇ ಸಂತೋಷವಾದ ಸಮಯದಲ್ಲಿ ಒಂದು ಪಾರ್ಟಿ ಏರ್ಪಾಟ್ ಮಾಡು ಎಲ್ಲರೂ ಹಾಡಿ ಕುಣಿಯೋಣ
ಓ ಶ್ರೀಧರ್, ನೀನು ಹೊರಗಡೆ ಹೋಗಿ ರೆಸ್ಟ್ ಮಾಡು. ಏಕಂದ್ರೆ ಅವನಿಗೇನು ಬೇಕು ಎಲ್ಲ ಸಪ್ಲೈ ಮಾಡು. ಹಂಗೆ ಸಾಂಗ್ಲಿ ಮಿರಾಜಿಂದ ಯಾವ್ದಾದ್ರು ಹೊಸ ಮಾಲ್ ಬಂದ್ರೆ ಕಳಿಸ್ಕೊಡು. ನಮಸ್ಕಾರ ಸಾಹುಕರ್ರಿ. ಓಹೋ, ದಯಾಳಗುಳದ ಧರ್ಮಣ್ಣನವರು. ಏನು ನನ್ನ ಹತ್ರ ಏನಾದ್ರೂ ಕೆಲಸ ಇತ್ತೋ ಅಥವಾ ಸಾಲ ವಾಪಸ್ ಕೊಡಕ್ ಬಂದಿಯೋ? ನೋಡಿ ಸಾಹುಕಾರರಿ, ನನ್ನ ಜೀವನ ಸೂತ್ರವಿಲ್ಲದ ಗಾಳಿ ಪಟದಂತೆ ಆಗಿದೆ. ನನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದು ಕಷ್ಟವಾಗಿದೆ. ನಿಮ್ಮ ಹೊಲದಲ್ಲಿ ದುಡಿದು ಸಾಲ ತೀರಿಸುತ್ತೇನೆ. ಇಲ್ಲ ಅನ್ನದೇ ನನಗೊಂದು ನೆಲೆ ಮಾಡಿಕೊಡಿ. ನೆಲೆ ಹುಟ್ಟ ಸೂರ್ಯನಿಗಿಲ್ಲ ನೆಲೆ, ಬೀಸ ಗಾಳಿಗಿಲ್ಲ ನೆಲೆ, ತಿರುಗೋ ಭೂಮಿಗಿಲ್ಲ ನೆಲೆ, ಹರಿಯೋ ನೀರಿಗಿಲ್ಲ ನೆಲೆ. ಅಂತವರಿಗೆ ನೆಲೆ ಇಲ್ಲ ಅಂದ ಮೇಲೆ ನಿನಗೆಲ್ಲಿದೆ ನೆಲೆ? ಕಡೆ ಬಡವ ಏನಾಗಿ ಅಂದ್ರು? ನಾನು ಬಡವನಾದರೆ ಏನಾಯ್ತು? ಛಲವಿದೆ, ಬಲವಿದೆ. ಅಷ್ಟೇ ಅಲ್ಲದೆ ಸಿಂಹ ಹೇಗೆ ಒಂಟಿಯಾಗಿ ತಿರುಗುವುದು ಅದೇ ಧೈರ್ಯವಿದೆ. ನಿಮ್ಮಂತವರೇ ಸಿಳುವ ಶಕ್ತಿ ಇದೆ. ಲೇ ಧರ್ಮ, ನಿನಗೊಂದು ತುತ್ತು ಕೂಳು ಬೇಕಾದ್ರೆ ಕೇಳು, ನಾನು ಕೊಡ್ತೇನೆ. ಆದ್ರೆ ನೀನು ನಡೆಸಿರುವ ಕಳಸ ಬಂಡೂರು ಯೋಜನೆ ಕೈ ಬಿಟ್ಟರೆ ಮಾತ್ರ. ಲೇ ಸಾಹುಕಾರ, ನನ್ನ ಜೀವ ಬೇಕಾದ್ರೂ ಕೇಳು, ಕೊಡುತ್ತೇನೆ. ಆ ಜಲಮಾತೆ ನನ್ನ ರೈತರಿಗೆ, ನಾಡಿನ ಜನರಿಗೆ ಜೀವದ ಉಸಿರಾಗಿದ್ದಾಳೆ. ಅಷ್ಟೇ ಅಲ್ಲದೆ ವರ್ಷದ 12 ತಿಂಗಳು ಹರಿದು ಪ್ರಾಣಿ ಪಕ್ಷಿಗೆ ಜೀವ ಸ್ವರ್ಗ ಲೋಕಕ್ಕೆ ಯಾರು ಸಾಟಿ ಎನ್ನುವ ಈ ಮಲಪ್ರಭೆಗೆ ನನ್ನಿಂದ ದ್ರೋಹ ಬಗೆಯೋದು ಅದು ಎಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಅದೇ ಮಲಪ್ರಭೆಯನ್ನು ಕೊಡದೆ ನಿನಗೆ ಬಿಸಿಲಿನಲ್ಲಿ ಮಲಗಿಸಿದರೆ ಯಾರೆಂದು ತಿಳಿಯುತ್ತದೆ ಆ ಮಲಪ್ರಭೆ? ಲೇ ಹುಚ್ಚ ಸೂಳೆ ಮಕ್ಕಳ್ರ, ಗಂಗಾ ಮಾತೆ ಭೇದ ಭಾವ ಇಲ್ಲದೆ ನಿಮ್ಮಂತ ರಾಕ್ಷಸರಿಗೆ ಉಸಿರಾಗಿದ್ದಾಳೆ. ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಎಲ್ಲೋ ಹರಿದು ಎಲ್ಲರ ಮುಖದಲ್ಲಿ ಕಳೆ ತರುತ್ತಿದ್ದಾಳೆ. ಲೇ ಬಂಡ ಶ್ರೀಮಂತರೇ, ನನ್ನನ್ನು ಇಲ್ಲೇ ನೇಣಾಕಿದರು ಸರಿ, ನಾ ನಿಲ್ಲುವೆ ಕಳಸ ಬಂಡೂರಿಗೆ ಯೋಜನೆಗೆ ನಾಯಕನಾಗಿ. ಈ ನನ್ನ ವಣಿಗೇರಿ ಗ್ರಾಮದ ರೈತರಿಗೆ ಭೇಟಿಯಾಗಿ ನೋಡಪ್ಪ ತಮ್ಮ ಧರ್ಮಳ, ನೀ ಮಾಡಕ್ ಬಂದಿರೋದು 3 ದಿನದ ಜಾತ್ರೆ. ಆ ಜಾತ್ರೆ ಬಹಳ ಚಿಂತೆ. ನೀ ಸತ್ ಮ್ಯಾಗ 1 ದಿನ ಇಡ್ತಾರ ನೋಡಿ ನನ್ನ ಜಾತ್ರೆ. ಲೇ ಕಂತ್ರಿ, ನೀನು ಈ ಮಲಪ್ರಭೆಯ ತಾಯಿ ನೀರು ಕುಡಿದು ಬೆಳೆದಿಲ್ಲವೋ? ನೀನು ಈ ಶ್ರೀಮಂತರ ಉಚ್ಚಿ ಕುಡಿದು ಬೆಳೆದಿರುವೆ. ಅಂದಾಗ ನಿನ್ನ ಬಾಯಿಂದ ಇಂಥ ಮಾತುಗಳು ಬರುತ್ತವೆ. ಲೇ ಕಂತ್ರಿ, ನೀನು ಹುಟ್ಟುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುವೆ ನೀನೊಂದು ಕತ್ತಲೆ. ಮೊದಲು ನಿನ್ನ ಹೆಣ ಹೋಗುವುದು ನಾಯಿ ನರಿಗಳಿಗೆ ತಿಂದು ಎನ್ನುವುದು ಮಾತ್ರ ನೀನು ಮರೆಯಬೇಡ ಮಗನೇ. ಈ ಶ್ರೀಮಂತರು ನಡೆದಿದ್ದ ದಾರಿ ಅಧಿಕಾರಿಗಳು ಹೇಳಿದ್ದೇ ಶಾಸನವಾಗಿದೆ ನಿನಗೆ. ಹೌದು ಹೌದು, ಸೇರಿವಂತರ ನಡೆದದ್ದ ದಾರಿ ಅಧಿಕಾರಿಗಳು ಮಾಡಿದೆ ಶಾಸನ. ಏನಾಗಿದೆ ಈಗ? ಶ್ರೀಧರ,
ನಿನ್ನ ಬಾಯಿಂದ ಇಂಥ ಮಾತು? ಆರಿದಂಗಾಯ್ತು ನಿನ್ನ ಬದುಕಿನ ದೀಪವಂತ ಹೇ. ಲೇ ಧರ್ಮ್ಯ, ಇಷ್ಟೇ ಸಾಕಾತವ, ಎಲ್ಲೂ ಬೇಕಾ? ಲೇ ಶ್ರೀಧರ, ಇಂಥ ಮೂರ್ಖರ ಜೊತೆ ಸೇರಿ ನನ್ನ ಚಿನ್ನದಂತ ಸಂಸಾರವನ್ನು ಒಡಕು ಮಾಡಿದೆ. ಪ್ರಾಣಕ್ಕೆ ಪ್ರಾಣ ಕೊಡುವಂತ ಸಮರ್ಥನನ್ನು ದೂರ ಮಾಡಿದೆ. ಅದು ಅಲ್ಲದೆ ನನ್ನ ಬಾಳಿನ ಸಂಗಾತಿಯಾದ ಸೀತೆಯು ದೂರಾದಳು. ಯಾಕೆ ನೀನು ಈ ರೀತಿ ಮಾಡಿದಿ? ಸಾಕಿದಂತ ನಾಯಿಗೂ ಕೂಡ ತುತ್ತು ಅನ್ನ ಹಾಕಿದರೆ ಸಾಕು, ಅದು ಆ ಮನೆಯ ಋಣ ತೀರಿಸುತ್ತದೆ. ಆದರೆ ನೀನು ನಾಯಿಗಿಂತ ಕಡೆಯಾದಿ. ಧರ್ಮಣ್ಣ, ಯಾರು ಸತ್ರೇನ ಯಾರು ಬದುಕಿದ್ರೇನು? ಸತ್ತು ಹೋದ ನಿನ್ನ ಬದುಕು ಮತ್ತೆ ಬರುವುದಿಲ್ಲ, ನೆನೆಸಲು ಬೇಡ. ಆ ದೇವರು ನನ್ನ ಹಣೆಯ ಬರದಲ್ಲಿ ಹೀಗೆ ಬರೆದು ಕಳಿಸಿರಬಹುದು. ವಿಧಿಯ ಲಿಖಿತ ಬಲ್ಲವರು ಯಾರು? ಸಾಹುಕಾರರೇ, ನಿಮ್ಮಲ್ಲಿ ಒಂದು ಮಾತು ಕೇಳುವೆ. ಧರ್ಮಣ್ಣ, ಈ ನಿನ್ನ ಕಷ್ಟವನ್ನು ನೋಡಿ ಕರುಣೆ ತೋರಿ ಕಣ್ಣೀರಿಡಬೇಕಾ ಅಥವಾ ನನ್ನ ಅರಮನೆ ಮಂಚದ ಮೇಲೆ ಕೂರಿಸಿ ಅತಿಥಿ ಸ್ವಾಗತ ಮಾಡಬೇಕು? ಅಷ್ಟೊಂದು ದೊಡ್ಡ ಉಪಕಾರ ಬೇಡ ಗೌಡರಿ. ನನ್ನ ತಮ್ಮ ಮೊದಲಿನ ಹಾಗೆ ಆಗಬೇಕು. ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಇಷ್ಟೇ. ನನ್ನ ತಂದೆಯನ್ನು ಈ ಸಮಾಜದಲ್ಲಿ ಶಿಕ್ಷೆ ಬೇಡಿಯಾದರೂ ಸಾಕುತ್ತೇನೆ. ನಿಮ್ಮ ಹಂಗು ನಮಗೆ ಬೇಡ. ನಡಿಯಪ್ಪ, ಇಂಥ ದುಷ್ಟ ಜನರ ಇರುವ ಜಾಗದಲ್ಲಿ ನಾವಿರುವುದು ಬೇಡ. ಯಾವ ದೇವಸ್ಥಾನದಲ್ಲಿ ಆದರೂ ವಾಸ ಮಾಡೋಣ. ಬಾ. ನಾಗೇಂದ್ರ, ಈ ಧರ್ಮದ ಒಡಲಿಗೆ ಕರ್ಮದ ಬೆಂಕಿ ಹೇಗೆ ಸುಟ್ಟಿದ್ದು? ಗೌಡ್ರೆ, ಆ ಧರ್ಮ ಬೀದಿ ಪಾಲಾಗುವುದು ಖಚಿತ. ನೋಡ್ರ, ನಾಳೆ ಬೆಳಿಗ್ಗೆ ಬರೋದ ಧರ್ಮಣ್ಣ ಸತ್ತ ಸುದ್ದಿ. ಗೌಡ್ರಿ ಎಲ್ಲಾರು ಹೋಗಮ್ಮ, ಹೋಗೋಣ. ದೇವರೇ, ನಾನು ನನ್ನ ತಂದೆ 3 ದಿನವಾಯಿತು ಊಟ ಮಾಡಿಲ್ಲ. ಯಾರಾದರೂ ಭಿಕ್ಷೆ ನೀಡಿ ಪುಣ್ಯ ಕಟ್ಟಿಕೊಳ್ಳಿ. ಧರ್ಮ ಅಮ್ಮಯ್ಯ ಧರ್ಮನೇ ಶಿವನೇ. ಅಮ್ಮಯ್ಯ ಧರ್ಮನೇ ಶಿವನೇ.
ಮಾಮನ ಬುಲೆಟ್ ಗಾಡಿ ಕಾಲೇಜ್ ಹುಡುಗಿಯರು ಸಿಗದಿಕ್ಕೆ ನೋಡಿದಾಗ ಮನದಾಗ ಮಾಮ 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 ಬುಲೆಟ್ ಮಾಮ ನನಗಂತೂ ಸಾಕಾಗೈತ್ರಿಯಪ್ಪ ಸಾಕಾಗೈತೆ. ನಮ್ ಈ ಊರ್ ಬೀರಪ್ಪನ ಜಾತ್ರಿ ಎಷ್ಟು ಗದ್ಲೈತಿ ಗೊತ್ತನ್ರಿ. ಮುಂಜಾನೆದ ಸಂಜೆ ತನ ನಮ್ಮ ಊರ್ ಬೀರಪ್ಪನ ಜಾತ್ರೆಗ ಹುಡುಗಿಯರ್ ನೋಡಿ ನನ್ನ ಕಣ್ಣ ಕೆಂಪಾಗ್ಯಾವ್ರಿ, ಕಣ್ಣ ಕೆಂಪಾಗ್ಯಾವ. ಕಂಬಳೆ ಬೂಟಕ್ಕ ನೀ ಆಸ ಬೇಡ ಮಾವ ಚಂದ್ರಿ ಎಷ್ಟು ನಂಬಿದ್ನಿ ಗೊತ್ತ ನಿನ್ನ ಅಲ್ಲ ತೋರ್ಸಿಬಿಟ್ ನೋಡು. ತಿಪ್ಪಣ್ಕಾಕ ನಂಬರ್ ಕೊಡು, ತಿಪ್ಪಣ್ಕಾಕಂದ. ಅಲ್ಲ ಏನ್ಲ ಹುಚ್ಚರಿದ್ರು ಒಬ್ನ ಮಾತಾಡಕತ್ತಿಯಲ್ಲ, ಏನದು ಏನು ಒದರಾಕತ್ತೀವಿ? ಏನಿಲ್ಲ ಹುಡುಗಿ, ನನ್ನ ಡೊಳ್ಳಿನ ಪದ ಅಷ್ಟು ಮನಸ್ಸಿಗೆ ಬಂತೇನ್ ನಿನಗ? ಅಯ್ಯಯ್ಯೋ ನನ್ ರೌಕೋಟಿ ರಾಜ, ಏನು ಒಬ್ನ ನಿಂತು ವಿಚಾರ ಮಾಡಾಕತ್ತಿಯಲ್ಲ, ಏನದು? ಏನಿಲ್ಲ, ನಿಂದು ಹೊಲ ಇತ್ತಂದ್ರ ನನ್ನ ಕುರಿ ತಗೊಂಬಂದು ನಿನ್ ಹೊಲದಾಗ ಹಟ್ಟಿ ಹಾಕಬೇಕಂತ ಮಾಡಿದ್ನ ಹುಡುಗಿ, ಹಟ್ಟಿ ಹಾಕ್ಬೇಕಂತ ಮಾಡಿದ್ದೆ. ಮತ್ತೆ ನಿಂದು ಹೊಲ ಐತೆನಾ ಹಾಕಾಕ? ಐತಿ ಅಂತ ಕೇಳ್ತಿಲ್ಲ. ಅಲ್ಲ ಒಂದ್ ಬಂದಾಗಿಂದ ನೋಡಾಕತ್ತೀನಿ, ಒಬ್ನ ತಗೊಂಡ್ ಮಾತಾಡಕತ್ತಿ ಅಂತ ಏನ್ ವಿಚಾರ ಮಾಡಾಕತ್ತಿ ನನ್ನ ಹೊಲದ ಬಗ್ಗೆ? ನೀನು ನಿನ್ನ ಹೊಲದ ಬಗ್ಗೆ ಏನು ವಿಚಾರ ಮಾಡಿಲ್ಲ ಹುಡುಗಿ. ಒಂದು ಸಾರಿ ನನ್ನ ಕುರಿ ಹೊಡ್ಕೊಂಡು ಹೋಗಿ ನಿನ್ನ ಹೊಲದಾಗ ಹಟ್ಟಿ ಹಾಕಿದ್ನಂದ್ರ ಒಂದ ದಿನದಾಗ ನಿನ್ನ ಹೊಲ ತುಂಬತೈತೆ ಹುಡುಗಿ, ನಿನ್ನ ಹೊಲ ತುಂಬತೈತೆ. ಏ ಹುಡುಗ, ಗಂಟ ಮಾರಿ ಹಾಕೊಂಡ್ ಕುಂದ್ರಾಕ, ಗಂಟ ಮಾರಿ ಹಾಕೊಂಡ್ ಕಂಟ ಬಿಡ್ಯಾಕ ನಾನೇನ್
ಖಾಲಿ ಕುಂತಿಲ್ಲ ನೋಡ ಮತ್ತ ಮೂಲ್ಯಾಗಿನ ಮನೆಗೆ ನಿನ್ನ ಹನ್ಯಾಕ್ ಬಂದಿತ್ತ ಬಲೆ ಜ್ವಾಕಿ ಅಲ್ಲಲ್ಲಿ ಜಾಕಿ ಅಂತ ಹೇಳ್ತಲ್ಲ ನನವು ಸಾವಿರಾರು ಕುರಿ ಅದಾವು ನೀನು ಒಂದು ಸಾರಿ ಕುರಿ ಕಾಯೋ ಬೀರ್ ಅಂತ ಯಾರಂತ ಕೇಳಿದ್ರ ನಮ್ಮ ಹುಡುಗರು ಕರ್ಕೊಂಬಂದು ಕೈ ಕರ್ಕೊಂಬಂದು ನನ್ನ ಮನೆಗೆ ಬಿಡ್ತಾರ ನನ್ನ ಮನೆಗೆ ಬಿಡ್ತಾರ ಯವ್ವ ನನಗ ಕುರಿ ಮರಿ ಹಾಲು ಕುಡಿಸ್ತೀಯ ಏನೇನ ಮಾತಾಡಕತ್ತೀಯೋ ಹುಡುಗ ನೀ ಒಂದು ಸಾರಿ ಹೂವನ್ನ ಹುಡುಗಿ ಕುರಿ ಎಬ್ಸ್ಕೊಂಡು ಹೋಗಿ ಗೊಂಜಾಳ ಹೊಲದಾಗ ತಪ್ಪಿ ಗೊಂಜಾಳ ತಿನಿಸಿ ನುಚ್ಚು ಮಜ್ಜಿಗೆ ಉಣಿಸಿ ಜಾಲಿ ಗಿಡಕ ಜೋಕಾಲಿ ಕಟ್ಟಿ ಉಯ್ಯಾಲೆ ಆಡಿಸ್ತೀನಿ ಹುಡುಗಿ ಉಯ್ಯಾಲೆ ಆಡಿಸ್ತೀನಿ ಹೌದಿ ನೋಡನ್ ರಾಜ್ಯ ಕೊತ್ತಂಬರಿ ಬೀಜ ಹಂಗಂದ್ರ ಮತ್ತೆ ತಡ ಮಾಡ್ತಿ ಎಬ್ಸಲ್ಲ ಎಬ್ಬಿಸ್ಬಿಡು ಮತ್ತೆ ಅಂದ ಚಂದ ರಗಡ ಐತಿ ಸುಳಿ ಸ್ವಲ್ಪ ಸುಮಾರು ಐತೆ ಅಂದ ಚಂದ ರಗಡ ಐತಿ ಸುಳಿ ಸ್ವಲ್ಪ ಸುಮಾರು ಐತಿ ಕಲಕ ಚಾಳಿ ಕಲ್ಲಾಗ ಕೆಳವು ಗಂಗಾಗ ನೀ ಮ್ಯಾಲೆ ಮಾರು ನಿನ್ನ ಕರ್ಮ ಅಂದು ಹೆಂಗಾಗೈತಿ ಸ್ವಚ್ಛಿಲೆ ನೀ ಮಾರು ನಿನ್ನ ಕರ್ಮ ಅಂದು ಹೆಂಗಾಗೈತಿ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಹುಟ್ಟಿದ ಊರಿಗೆ ವಾದರ ಜೀವನ ಮಾಡ ಗೆಳತಿ ಮ್ಯಾಗಿಂದ ಮ್ಯಾಗ
ಗುಡಿಗೆ ನಾ ಪೂಜಾರಿ ಆಗುವೆ. ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲೇನ ನನ್ನಗಾಗಿ, ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲೇನ ನನ್ನಗಾಗಿ, ಹೆಂಗೋ ಆಗತೈತಿ ಮನದಾಗ. ಏ ಹುಡುಗಿ ಹೇಳ ಹುಡುಗ ಬರ್ತೀಯ? ಎಲ್ಲಿಗೆ? ಹೋಗೋ ನಡಿ ಸಾಲಿ ಸಂಧ್ಯಾಗ, ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲೇನ ನನ್ನಗಾಗಿ, ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲೇನ ನನ್ನಗಾಗಿ, ಹೆಂಗೋ ಆಗತೈತಿ ಮನದಾಗ. ಹೋಗು ನಡಿ ಕಬ್ಬಿನ ಪಡೆದಾಗ, ಅರದೈತಿ ಪ್ಯಾಂಟ ನೀನು ದುಂಡ ಚಂದ ಒಬ್ಬ ಮಗರಂಗ ದಾಡಿ ಹಿಡಿಸಿ ರಾಣಿ ಚಂದ ನಿನ್ನ ಕಿತ್ತ ಹುಡುಗಿಗೆ ಉತ್ತ ನಿನ್ನ ಬೋನ ಬೋಳಿ ಮುತ್ತ. ಕಣ್ ಮುಂದ ನೂರಾರು ಹುಡುಗಿಯರ ಸಾಲ, ಅದ್ರಾಗ ನೀರ ಕಾಣತ್ತೆ ಬಾರಿ ಮಾಲ. ಎಲ್ಲಿ ಹೋದ್ರ ಬಿಡಗಿಲ್ಲ ನೀ ನನ್ನ ಬುಲ್ಬುಲ್ಲ, ಪಂಟ ಬರ್ದು ಹೋದ್ರು ನಿಮ್ಮಪ್ಪಗೂ ಬಿಡುದ. ಏನೋ ಚಂದದಿ ಹುಡುಗಿ ಕೊಡ್ತಾವ ಕಣ್ಣ, ಐಶ್ವರ್ಯ ಏನೋ ಚಂದದಿ ಗೆಳತಿ ಕೊಡ್ತಾವ ಕಣ್ಣ, ಐಶ್ವರ್ಯ ನಿನ್ನ ಕಾಲದ ಮಗ, ನನ್ನ ಮಗಳ ಚಂದ ಬೆಳಕೆ, ನನ್ನ ಮಗಳ ಚಂದ ಬೆಳಕೆ. ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರೆ. ಹೋಗಿ ನಟ್ಟಗ ಮಾಡಿದ ಪ್ಲಾಟ ಹಂಗದವನಿ ಹುಟ್ಟ ಹುಡುಗಿ ಎಲ್ಲಿಗೆ ಒಂಟಿ ಹೋಗುವಾಗ ಮಾಡತ್ತೀನಿ ತಾಟ, ಹೋಗುವಾಗ ಮಾಡತ್ತೀನಿ ಮಾಡಿಸಾಳ ನನ್ಗ ಮಾತ, ಪ್ರೀತಿ ಪಾಠ ನನ್ಗ ಮಾತ. ಮಾಡಿದ್ದ ಮರುತಾಳ ಮೊರಂಕ ಬಂದಾಳ, ಮಾಡಿದ್ದ ಮರುತಾಳ ಮೊರಂಕ ಬಂದಾಳ, ತಾಳ ಯಾದಿ ಮ್ಯಾಗ ಶಾದಿ ತುಡುಗಿ ಯಾದಿ ಮ್ಯಾಗ ಶಾದಿ ಬೂಡ ಹೋಗ ಗಾಡಿಯ ಮ್ಯಾಗ ಇಟ್ಟವಾದಿ ನನ್ನ ಎದೆ ಮ್ಯಾಗ ಬೂಡ ಹೋಗ ನನ್ನ ಲವ್ವರ್ ಅದಾಳ ದೋಸ್ತ ಕನ್ನಡ ಸಾಲಿಯ ಟೀಚರ. ನನ್ನ ಲವ್ವರ್ ಅದಾಳ ಗೆಳೆಯ ಕನ್ನಡ ಸಾಲಿಯ ಕಾಡಬೇಡಿ ಕಾಡಬೇಡಿ ಬರೆದಿಲ್ಲ ಅಂದಿ ಗೆಳತಿ ನನ್ನ ಜೀವನ, ಕಾದರ ನಾವ
ಕಾಡಿಬೇಡಿ ಕಾಡಿಬೇಡಿ ಪ್ರೀತಿ ಮಾಡಿ ಗೆಳತಿ ನನ್ನ ಬರೆದಿಲ್ಲಂದಿ ಗೆಳತಿ ನನ್ನ ಜೀವನ ನಾನಿನ ಸಾದರ ಮಾವನ ನನ್ನ ಮುತ್ತಿನ ಪತ್ನಿಯ ಸೈಡ್ ಅಂದ್ರೆ ಗೊತ್ತಾಗುದಿಲ್ಲ ಅಂತೀನಿ ಈ ಪಂಚಾರ ಅಂಗಡಿ ಚಲೋ ಬರ್ತಾನ ಅಂದ್ರ ದಾರಿ ಬಿಟ್ಟು ನಿಂದ್ರಬೇಕ ಸೈಡ್ ಅಲ್ಲಿ ಮಗನ ಪಂಚರ್ ಅಂಗಡಿ ಕೆಲಸ ಮಾಡಿ ಇಷ್ಟು ಮಾತಾಡ್ತೀನಿ ಮಗನ ಒಂದು ದೊಡ್ಡ ಸೌಕರ್ಯ ಆಗಿದ್ರೆ ಎಷ್ಟು ಮಾತಾಡಕತ್ತಿ ಅಂತ ಲೇ ಹುಡುಗಿ ದೊಡ್ಡ ಕಾರ್ ಗಾಡಿ ಆಗಿದ್ರ ನಿನ್ನಂತ ಅರ್ಯದ ಹುಡುಗಿಗೆ ರೆಡ್ ಕಲರ್ ಚೂಡಿ ತೊಡಿಸಿ ಎಗಲಿಗೆ ಒಂದು ಬ್ಯಾಗ್ ಹಾಕಿಸಿ ಕೈಯಾಗ ಒಂದು ಮೊಬೈಲ್ ಕೊಡಿಸಿ ಹೊಸ ಕಾರ್ ಗಡ್ಯಾಗ ಹಂಪಿ ಆಂಜನೇಯ ಬೆಟ್ಟ ಕಬ್ಬೂರಿಗೆ ಎಲ್ಲಾ ಅದರ್ಸಿದ್ಲೇ ಹುಡುಗಿ ಏ ಹುಡುಗ ಮೊದಲ ನೀ ಇಲ್ಲಿಂದ ಜಗ ಖಾಲಿ ಮಾಡು ಇಲ್ಲೇ ನಿಂತ್ರ ಈ ಹೊಲಸ್ ಜಗ ನಾರತ್ತಲೇ ಇಬ್ರು ಮಾತುಕತೆ ಅದಾವು ನೀ ಜಗ ಖಾಲಿ ಮಾಡು ಅಲ್ಲಲೇ ಹುಡುಗಿ ನೀ ನಾನು ಕಟ್ಕೊಂತೀನಿ ಅಂದಿದ್ದಲ್ಲ ಮಾತೆ ಮರ್ತೋತೇನ್ಲೇ ಹುಡುಗಿ ಗೋವಿಂದ ಗೋವಿಂದ ಆ ಗೋವಿಂದ ವೆಂಕಟರಮಣ ಗೋವಿಂದ ಆ ಗೋವಿಂದ ಅಲ್ಲೇ ನಿನ್ನಂತಕ್ ಏನೈತಿ ಅಂತ ನಾನಿನ್ನ ಕಟ್ಕೋಬೇಕು ಮರತ್ತೇನ್ಲೇ ಹುಡುಗಿ ನಮ್ಮ ಇಬ್ರು ಪ್ರೀತಿ ಪಾಠ ನಾವಿಬ್ರು ಕೂಡಿ ಚಕ್ರಿ ಹೊಡ್ಕೊಂಡು ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿದ್ದ ಆ ಜಾತ್ರೆ ಒಳಗ ನಾವಿಬ್ರು ಏನೇನ ಮಾಡಿದ್ದ ಮರ್ತೋತೇನ್ಲೇ ಹುಡುಗಿ ಮರ್ತೋತಂದೆ ಹುಡುಗಿ ನಾನು ನೀನು ಕೋಡಿ ಶಿವನಮ್ಮನ ಜಾತ್ರೆ ಹೋಗಿದ್ದ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ ಬಂದಿದ್ದ ಮರ್ತೇನು ಮತ್ತೆ ಹಂಗಂದ್ರ ನಿಮ್ಮಿಬ್ಬರಿಗೆ ಪ್ರೀತಿ ಹುಚ್ಚು ಹಿಡ್ದೈತಿ ಅಂದಂಗಾತೇನ ಹುಡುಗಿ ಏ ವೀರ ನಾ ಕಣ್ಣು ಹಾಕಿದ ಹುಡುಗಿ ನೀ ಕಣ್ಣು ಹಾಕದ್ ಸರಿಯಲ್ಲಲೇ ದೋಸ್ತ ಏ ಚಲವ ನಾ ಕಣ್ಣು ಹಾಕಿದ ಹುಡುಗಿ ನೀನ್ ಕಣ್ಣು ಹಾಕದ್ ಚಲೋ ಅಲ್ಲೇ ಹುಡುಗ ಲೇ ಹುಡುಗ ಇದ್ರಾಗ ನಂದು ತಪ್ಪಿಲ್ಲ ನಿಂದು ತಪ್ಪಿಲ್ಲ ಸಿಂಗಲ್ ಗಾಡಿಗೆ ಡಬಲ್ ಡ್ರೈವರ್ ಆಗ್ಬೇಕಾದ್ರೆ ಏನಾಗೈತಿ ಯಾವ ಹೆಣ್ಣು ಯಾರ ಪಾಲಿಗೆ ಬರ್ದಿರ್ತಾನೋ ಆ ಭಗವಂತಗ ಗೊತ್ತಾ ಹೌದು ನಾನೇ ಇವಳು ಮೆಚ್ಚಿನ ಡ್ರೈವರ ಅಂತ ನಾನೇ ಇವಳ ಪಂಚಾರ ಅಂಗಡಿ ಚಲುವ ಅಂತ ಏ ಸಗಿರ್ ನಮ್ಮ ಅಪ್ಪ ನಾವ್ ಹೋಗ್ಬೇಕಾದ್ರೆ ದಾರಿ ಬಿಡ್ರು ನನ್ನ ಲಪಂಗ್ ನನ್ನ ಮಕ್ಳು ಹುಡುಗಿ ಒಂದು ಹೊಡಿಬೇಕಾಯ್ತಿಲ್ಲ ಹೊಡಿ ಬೆಳಿಬೇಡಿ ಕೋರಿ ವಯ್ಯಾರಿ ಬಾದಾಮಿ ಬಣ್ಣದ ಗಜಗರಿ ಹತ್ತೈದು ಗಮಗಮನ ಮೂರೇ ಹರಿದ ಹುಡುಗಿ ನಿನ್ನ ತಂಬೂರೇ
ಒಣಗೇರಿ ಐತಿ ನಾನು ಆಡ್ರಿ ಒಂದ್ ಹೆಣ್ ನಾಯಿ ಬಂದ್ರ 12 ಗಂಡ ನಾಯಿ ಬೆನ್ನ ಹತ್ತಿ ಬಿಡ್ತಾವ ಅದಕ್ಕ ಹಂಗ ಈ ಒಣಗೇರಿ ಒಂದ್ ಚಲೋ ಹುಡುಗಿ ಬಂದೈತಿ ಅಂತ ನಮ್ಮ ಒಣಗೇರಿ ಹುಡ್ರ ಗಂಟು ಬಿದ್ಬಿಟ್ಟ ನೋಡ್ರಿ ಏಟ್ ಹೊತ್ತಾತಿರ ಒಂದ್ ತಾಸ ಅದ್ ಬಂದ್ ಇಷ್ಟ ಹೋದ್ರಾಕತ್ತೀನಿ ಒಬ್ಬರ ಕೇರ ಮಾಡವ್ರ ಯಾರು ನೀವು ಕೈ ಬಿಟ್ಟು ನಿಮ್ ಜೆರಾಕ್ಸ್ ಕಾಪಿ ತೋರಿಸ್ತೀರನ ರೀ ಮವಾರ ನಿಮ್ ಜೆರಾಕ್ಸ್ ಕಾಪಿನ ನಿನ್ನ ಮಗಳ ತಗ ತೋರಿಸ್ತೀವಿ 9 ತಿಂಗಳು ಬಿಟ್ಟು ನೋಡು ನಿನ್ನ ಮಗಳ ತಗ ತೋರಿಸ್ತೀವಿ ಜೆರಾಕ್ಸ್ ಕಾಪಿನ ಪಂಚಾರ ಅಂಗಡಿ ಕದ ಹಾಕೈತೆ ಅಂದಿಂದ ಮುಚ್ಕೊಂಡು ಹೋಗ್ಬೇಕ್ರಿ ಮಾವಾರ. ಯಪ್ಪ ಅಲ್ಲ ಮರ್ರ ಈಗರ ತಿಳಿತಾನೆ ಇಲ್ಲ ನಿನಗ ನಮ್ಮ ಅಪ್ಪ ಬಂದಿದ್ದಾರ ನಾ ಎಲ್ಲ ತಿಳ್ಕೊಂಡೇನಿ ನೀ ಏನ್ ತಿಳ್ಕೊಂಡೇನೇನ ಯಪ್ಪ ಇವ್ರ ಅದರಲ್ಲ ನನಗ ಮಾಡಿದ್ರು ಏನು ಮಾಡಿದ್ರಿ ಅವ್ರ ಮವಾರ ನಿನ್ನ ಮಗಳಿಗೆ ಇನ್ನ ಏನು ಮಾಡ್ಯಾಳ್ರಿ ಸ್ವಲ್ಪ ಒಂದ್ ನಮನಿ ಏನೋ ಆಗತ್ತಂತನ್ಲ ಹಂಗಾಗಿ ನೋಡಕ್ ಕುಂತಿದ್ವಿ ಮಾವ ನಿನ್ನ ಮಗಳ ತಲ್ಲಿ ಏನೈತಿ ಅಂತದೇನೈತಿ ಮಾವನೇ ಏನೈತಿ ಹಂತದೈತಿ ನನ್ನ ಮಗಳ ಹಂತೈತಿ ಮಧುರೈತಿ ಮಧುರೈತಿ ಆ ಭಕ್ತ ನಮ್ಗ ಈಗ ಬೇಕಾಗೈತಿ ಬೇಕಾಗೈತಿ ನಮ್ಗ ಬೇಕಾಗೈತಿ ಕಲ್ಯ ಚಲೋ ಹಿಡಿರ್ಲಿ ನೀ ನಿಮ್ಮ ಯಾವ ಬರ್ತಾ ಬಿಡ್ತೇನ್ರಿ ನನ್ನ ಮಗ ಅಂತೀನಿ ದನಕ್ ಬಡ್ದಾಗ ಬಿಡ್ಲೇ ಮಾವ ಬಿಡ ಪಾರಿ ಒಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ ದೋಸ್ತ ನನ್ನ ಪಾರಿವಾಳ ರಾತ್ರಿ ಕನಸಿನ್ಯಾಗ ಬಂದ ಕಾಡತಾಳ ರಾತ್ರಿ ಕನಸಿನ್ಯಾಗ ಬಂದ ಕಾಡತಾಳ ನಿನ್ನೆ ರಾತ್ರಿ ನನಗ ಫೋನ ಮಾಡ್ಯಾಳ ಸಿಗ್ಲಿಲ್ಲ ನನ್ನ ಕೋಲ ಹಾಕೊಂಡು ಕುಳಿತಾಳ ಯವ್ವ ಮಗಳ ಒಬ್ಬ ಕರ್ಕಿ ಹೊಲ ನೋಡಿ ಮಡಿಕೆ ಹೊಡ್ಯಾವ ಒಬ್ಬ ತಳ ತೂತ್ ನೋಡಿ ಪ್ಯಾಸ್ ಹೊಡ್ಯಾವ ಇವ್ರ ಕೂಡ ಜಾಸ್ತಿ ಅಂದ್ರೆ ಬಿಡವ ನಡಿ ಮನೆಗೆ ಹೋಗಮ್ಮ ಬಾಯಪ್ಪ ಹೋಗೋಣ ಸಮರ್ಥ ಭರತ ನಾರಿಯರು ಹೇಗೆ ಬಾಳಬೇಕೆಂಬುದು ನನಗೆ ತಿಳಿಸಿಕೊಟ್ಟಿದ್ದಾನೆ. ಹೆಣ್ಣಿಗೆ ಹಠ ಇರಬಾರದು, ಗಣ್ಣಿಗೆ ಚಟ ಇರಬಾರದು. ನಾನು ಶ್ರೀಮಂತಿಗೆ ಸೊಪ್ಪತ್ತಿನಲ್ಲಿ ಅಹಂಕಾರದಿಂದ ಮೆರೆಯುವಾಗ ಅವನು ಬಂದು ನನಗೆ ತಿದ್ದಿ ಬುದ್ಧಿ ಕೊಟ್ಟಿದ್ದಾನೆ. ಅವನು ನನ್ನ ಮನಸ್ಸಲ್ಲಿ ಅಚ್ಚಸರಾಗಿ ಮೂಡಿಬಿಟ್ಟಿದ್ದಾನೆ. ನಾನು ಪತಿಯಾಗಿ ಪಡೆದರೆ ಸಮರ್ಥನ್ನೇ ಪಡೆಯಬೇಕು, ಇಲ್ಲವಾದರೆ ನಾನು ಯಮಲೋಕನ ದಾರಿಯನ್ನೇ ಹಿಡಿಬೇಕು. ಓಹೋ, ಯಾರಮ್ಮ ನೀನು? ದಾರಿಯಲ್ಲಿ ಒಬ್ಬಂಟಿಯಾಗಿ ಯಾರ ಜೊತೆಯಲ್ಲಿ ಮಾತನಾಡುತ್ತೇವೆ? ಓಹ್, ಬನ್ನಿ ಸಮರ್ಥ, ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ಓಹೋ, ಭಾಗ್ಯಶ್ರೀ, ಶ್ರೀಮಂತರು, ಅದು ಅಲ್ಲದೆ ನನ್ನ ಮೇಲೆ ಕೋಪಾಗ್ನಿ ಜ್ವಾಲೆಯನ್ನು ಬೀರುತ್ತಿರುವ ನೀನು ಇಂದು ಕರುನಾಳು ಮನಸ್ಸಿನಿಂದ ನನ್ನನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ ಕಾರಣ ಕೇಳಬಹುದೇ? ಕಾರಣವಿದೆ ಸಮರ್ಥ. ಅದೇನೆಂದು ಕೇಳಬಹುದೇ? ನೋಡಿ ಸಮರ್ಥ, ನನ್ನನ್ನ ತುಂಬಾ ಅಹಂಕಾರಿ, ಶ್ರೀಮಂತಿಗೆ ಅಹಂಕಾರದಲ್ಲಿ ಮೆರೆಯುತ್ತಿದ್ದಾನೆ. ಅದು ಅಲ್ಲದೆ ಬಡವರ ರಟ್ಟೆ ಮುರಿದು ಅವರಿಗೆ ತುತ್ತು ಕೂಳಿಗೂ ಅನ್ನ ಇಲ್ಲದ ಹಾಗೆ ಮಾಡಿದ್ದಾನೆ. ನನಗೂ ಕೂಡ ಸ್ವಾರ್ಥದ ಬುದ್ಧಿಯನ್ನು ಕೂಡ ತುಂಬಿದ್ದಾನೆ. ನೋಡಿ,
ನಾನು ಶ್ರೀಮಂತಿಕೆ ಅಹಂಕಾರವನ್ನು ಬಿಟ್ಟು ಅವರ ಜೊತೆ ಬಾಳುವುದನ್ನು ಬಿಟ್ಟು ನಿಮ್ಮಂತ ಬಡವರ ಕೈ ಹಿಡಿದು ಬಾಳಬೇಕೆಂದು ಇಲ್ಲಿವರೆಗೂ ಬಂದಿದ್ದೇನೆ. ನೋಡಿ, ನನ್ನ ಆಸೆಯನ್ನು ಈಡೇರಿಸಿ ನನ್ನ ಕೈ ಹಿಡಿದು. ಈ ನಿನ್ನ ಮಾತು ಕೇಳಿ ನನಗೇಕೋ ನಗು ಬರುತ್ತಿದೆ. ಏಕೆಂದರೆ ಚಿಗುರುವ ಬಳ್ಳಿಯನ್ನು ಚಿವುಟಿ ತಿನ್ನುವ ಕುರಿ ಹಿಂಡಿನಲ್ಲಿ ಬೆಳೆದ ಹೆಣ್ಣು ನೀನು. ನನ್ನ ಜೀವನವೆಂಬ ಮಹಾಸಾಗರದಲ್ಲಿ ಧುಮುಕಿ ಮತ್ತಾವ ಅಲೆಯನ್ನು ಎಬ್ಬಿಸಬೇಕೆಂದು ಹೊಂಚು ಹಾಕಿರುವೆ. ಈ ನಿನ್ನ ಮಾತು ಕೇಳಿ ರಾಮನಂತೆ ಕಾಡಿಗೆ ಹೋಗಲ, ಇಲ್ಲ ರಾವಣನಂತೆ ತಲೆ ಕೊಡ್ಲಾ? ಸಮರ್ಥ್, ಕಾಯ ವಾಚ ಮನಸ್ಸ ಸ್ವಚ್ಛವಾಗಿ ಇದ್ದಾಗಲೇ ಇಂಥ ಮಾತು ಬರುತ್ತದೆ. ನೋಡಿ, ನಾನು ನಿಮ್ಮನ್ನು ಕೂಡುವ ತವಕದಿಂದ ನನ್ನ ಮನೆ ಕೂಡ ನಾನು ಬಿಟ್ಟು ಬಂದಿದ್ದೇನೆ. ನನಗೆ ರಕ್ಷಣೆ ನೀಡಿ. ಭಾಗ್ಯ, ಈ ನಿನ್ನ ಮಾತು ಕೇಳಿ ಇಂದು ಸೂರ್ಯ ಪೂರ್ವದಲ್ಲಿ ಹುಟ್ಟಿದಾನೋ ಇಲ್ಲ ಪಶ್ಚಿಮದಲ್ಲಿ ಹುಟ್ಟಿದಾನೋ ಎನ್ನುವ ಆತಂಕ ನನಗೆ. ನೋಡಿ, ನನ್ನನ್ನು ತಪ್ಪಾಗಿ ತಿಳಿದುಕೊಳ್ಳಬೇಡಿ. ನೋಡಿ, ನಾನು ನಿಮ್ಮ ಮನೆ ಸೊಸೆಯಾಗಿ ನಿಮ್ಮ ಮನೆತನ ಸಿರಿಯ ಬೆಳಗುವ ಬಾಳೆಂಬ ಚಂದ್ರನ ಬೆಳಕು ನೋಡಿ. ಭಾಗ್ಯ, ನಾನು ಮೊದಲೇ ಬಡವ, ನೀನು ಶ್ರೀಮಂತ ಮನೆತನದ ಹೆಣ್ಣು, ಮೇಲಾಗಿ ಶ್ರೀಮಂತಿಕೆ ಸುಪ್ಪತ್ತಿಗೆ ಮೇಲೆ ಬೆಳೆದ ಹೆಣ್ಣು. ನನ್ನ ಜೊತೆ ಬಂದರೆ ದುಡಿದು ತಿನ್ನಬೇಕಾಗುತ್ತದೆ, ಅನೇಕ ರೀತಿಯ ಕಷ್ಟ ಅನುಭವಿಸಬೇಕಾಗುತ್ತದೆ. ಬಡವನಾಗರೆ ನಿಮಗೆ ಛಲವಿದೆ, ಬಲವಿದೆ. ನೋಡಿ, ಬಡವನಾದರೇನು ನಿಮ್ಮಲ್ಲಿ ಛಲವಿದೆ, ಬಲವಿದೆ. ನಾನು ಆ ದುರ್ಗಾ ತಾಯಿಯ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ಮನಸ್ಸಿದ್ದರೆ ನನ್ನನ್ನು ಸತಿ ಎಂದು ಸ್ವೀಕಾರ ಮಾಡಿ, ಇಲ್ಲ ಅಂದ್ರೆ ನಾನು ಕೆರೆನೋ ಬಾವಿನ ನೋಡ್ಕೊಳ್ತೇನೆ. ಅಯ್ಯೋ ತಂದೆ ಮಾರುತೇಶ್ವರ, ಎಂತ ಕಠಿಣವಾದ ಪರಿಸ್ಥಿತಿಗೆ ಸಿಲುಕಿಸಿದೆಯಪ್ಪ ನನ್ನ ಜೀವನ. ಭಾಗ್ಯ, ನನ್ನನ್ನು ಕೂಡುವ ತವಕದಿಂದ ನಿನ್ನ ಬಂಧು ಬಳಗವನ್ನೆಲ್ಲ ಬಿಟ್ಟು ಬಂದಿರಬಹುದು, ಆದರೆ ನಾನು ನಿಂತ ನೆಲವೇ ನನ್ನ ತಾಯಿ, ಗಗನವೇ ನನ್ನ ತಂದೆ, ಹುಲ್ಲು ಗುಡಿಸಲೇ ನನ್ನ ಅರಮನೆಯೆಂದು ಬದುಕುತ್ತಿರುವವನು ನಾನು. ನಿನ್ನಂತ ಪಂಜರದ ಗಿಳಿಗೆ ಎಲ್ಲಿಂದ ತರಲಿ ಅರಮನೆಯ ಆಸರೆ? ಸುಮ್ಮನೆ ಹಠ ಮಾಡದೆ ಒಂದು ಒಳ್ಳೆಯ ಮನೆತನದ ಹುಡುಗನನ್ನು ನೋಡಿ ಮದುವೆಯಾಗಿ ಸುಖವಾಗಿರು. ನೋಡಿ ಸಮರ್ಥ, ಸರ್ಕಾರಿ ನೌಕರರ ಜೊತೆ ಬಾಳುವುದಕ್ಕಿಂತ ಪರಸ್ಪರ ಮನ ಮೆಚ್ಚಿದವನ ಜೊತೆ ಬಾಳಿದರೆ ಅದೇ ನಾನು ಸುಖವಾಗಿರುತ್ತೇನೆ. ನೋಡಿ, ನನ್ನ ಕೊರಳಿಗೆ ಅರಸಿನ ತಾಳಿಯನ್ನು ಕಟ್ಟಿ ನನ್ನನ್ನು ಸತಿಯೆಂದು ಸ್ವೀಕಾರ ಮಾಡಿ. ಆಯ್ತು ಭಾಗ್ಯ, ನಿನ್ನನ್ನು ನಾನು ಸತಿಯೆಂದು ಸ್ವೀಕಾರ ಮಾಡುತ್ತೇನೆ, ಆದರೆ ನನ್ನಣ್ಣ ಎಲ್ಲಿದ್ದಾನೋ ಹೇಗಿದ್ದಾನೋ ಒಂದು ಗೊತ್ತಿಲ್ಲ. ನನ್ನ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕೆಂಬ ಆಸೆ ನನ್ನಣ್ಣನಿಗಿತ್ತು, ಆದರೆ ವಿಧಿಯ ಲಿಖಿತ ಹೀಗೆ ಮಾಡಿತ್ತು. ನೋಡು ಭಾಗ್ಯ, ಇದೇ ಈ ಬಡವನಿಟ್ಟ ಸಿಂಧೂರ ತಿಲಕವೆಂದು ಜಗ ಜಾಹೀರಾತವಾಗಲಿ. ನೋಡಿ, ಈ ನನಗೆ ಹಣ್ಣಿಗೆ ಕುಂಕುಮವನ್ನು ಇಟ್ಟು ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟು ನನಗೆ ಮುತ್ತೈದೆ ಭಾಗ್ಯವನ್ನು ಕೊಟ್ಟಿದ್ದೀರಿ. ಅದು ಅಲ್ಲದೆ ಪಂಜರದಲ್ಲಿದ್ದ ಗಿಳಿಗೆ ಸ್ವತಂತ್ರವಾಗಿ ಹಾರುವ ಅವಕಾಶವನ್ನು ಕೂಡ ಕೊಟ್ಟಿದ್ದೀರಿ. ಏ ಹುಚ್ಚಿ, ಒಂದು ಹೆಣ್ಣು ಒಂದು ಗಂಡು ಹೇಗೆ ಸೇರಬೇಕೆಂಬುದನ್ನು ಆ ದೇವರು ನಮ್ಮ ಹಣೆ ಬರದಲ್ಲಿ ಬರೆದು ಕಳಿರುತ್ತಾನೆ, ಅದೇ ರೀತಿ ಆಗುತ್ತದೆ. ನಮ್ಮ ಮುಂದಿನ ಕಾರ್ಯ ಮುಂದೆ ಏನು ಎಂಬುದು ನಾನು ನೋಡಿಕೊಳ್ಳುತ್ತೇನೆ. ಇದೇ ಸಂತೋಷವಾದ ಸಮಯದಲ್ಲಿ ನನ್ನೊಂದಿಗೆ ಹಾಡಿ ಕುಣಿಯಬಾರದೆ? ಭಾಗ್ಯ, ಚಂದ್ರಲೋಕದಲ್ಲಿ ಮನೆ ಕಟ್ಟೋಕೆ ಒಂದು ಮುದ್ದಾದ ಹುಡುಗಿ ಮನಸ್ಸು ಮಾಡಿದ್ರೆ ಯಾವ ಮುಟ್ಟಾಳತಾನೆ ಬೇಡ ಎನ್ನುತ್ತಾನೆ ಭಾಗ್ಯ. ಹಾಗಾದರೆ ಬರದಿ ನಿನ್ನ ಮೊದಲ ಕಂಠದಿಂದ ಒಂದು ಇಂಪಾದ ಗೀತೆ.
ಕವಿಗಾಳಿದಾಸನ Man proposes, girl disposes. ಕವಿಗಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಚೆಲುವಿನಲ್ಲಿ ನಾನೇ ಸುಂದರಿ ಎಂದು ಸಿಕ್ಕ ಸಿಕ್ಕ ಗಂಡಸಿನ ಜೊತೆ ಚಕ್ಕಂದವಾಡು ಬಂದಿರುವೆಯೋ ಏ ಸುಂದರವಾದ ವನಕ್ಕೆ. ಇಡೀ ಊರಿನ ಜನರೇ ನನ್ನನ್ನು ನೋಡಿದರೆ ತಲೆ ತಗ್ಗಿಸುತ್ತಿದ್ದರು, ಆದರೆ ಇಂದು ನಾನೇ ತಲೆ ತಗ್ಗಿಸುವಂತೆ ಮಾಡಿದೆ ನೀನು. ಏ ಭೇದ ಬಿಖೋರಿಯ ಕೈ ಹಿಡಿದು ಮಾಡಿ ಕುಡಿಯಲು ಏಸಿ ಆಗುದಿಲ್ಲೇ ನಿನ್ನ ಏಸಿಯ ಜನ್ಮಕ್ಕೆ. ಭಾಗವ ನೀನೇನೋ ನಿನ್ ಡಿಮ್ಯಾಂಡ್ ಏನ ನಿಮ್ಮ ಅಣ್ಣಾರ ನಿಮ್ಮ ಅಣ್ಣನ ಹತ್ತಸ್ತೇನ ಹೋಗಿ ಹೋಗಿ ತುತ್ತು ಮುಳಿ ಗತ್ತಿಲ್ಲ ಬಿಕಾರಿನ ಪ್ರೀತಿ ಮಾಡಕತ್ತಿಲ್ಲ ಬೇ. ಏ ಕಂತ್ರಿ, ಇವನಿಗೆ ರೂಪ ಇರಬಹುದು, ಹಣನೂ ಇಲ್ಲದಿರಬಹುದು, ಮನೇನೂ ಕೂಡ ಇಲ್ಲದಿರಬಹುದು, ಆದರೆ ಇವನ ಗುಣ ಬಂಗಾರ. ಬಂಗಾರದಿಂದ ತೊಳೆದ ಅದು ಎಂದಾದರೂ ತನ್ನ ರೂಪವನ್ನು ಕಳೆದುಕೊಳ್ಳಲು ಸಾಧ್ಯವೇ? ನೋಡು, ಅವನು ಈಗ ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿದ್ದಾನೆ. ಈಗ ಅವನು ನನ್ನ ಗಂಡ. ಏ ಭಾಗ್ಯ, ಈ ನಿನ್ನ ಅಣ್ಣನೆದುರು ಇದೇನಿದೆ ನಿನ್ನ ಅವಿವೇಕಿತನದ ಮಾತು? ಈ ಸೊತ್ತು 25 ಹಳ್ಳಿಯ ಒಡೆಯನಾದ ಈ ಪ್ರಶಾಂತ್ ಗೌಡನ ಆಶ್ರಯದಲ್ಲಿ ಬೆಳೆದವು ನೀನು. ಆ ಸೂರ್ಯ ಚಂದ್ರ ಕೂಡ ನಾಚುವಂತ ವರನೊಂದಿಗೆ ನಿನ್ನ ಮದುವೆ ಮಾಡುವೇನು? ಈ ಬೀದಿ ಬಿಖಾರಿಯ ಕೈ ಹಿಡಿದಿದ್ದರೆ ಏನು ಸಾಧಿಸುವೆ ಈ ಜಗದಲ್ಲಿ ನೀನು? ಅಣ್ಣ, ಬಡವನಿರಲಿ ಶ್ರೀಮಂತರಿರಲಿ, ಭೂಮಿಯ ಮೇಲೆ ಹುಟ್ಟಿದ ಎಲ್ಲ ಪ್ರತಿಯೊಂದು ಜೀವಿಗಳಿಗೂ ಹರಿಯುವ ರಕ್ತ ಒಂದೇ. ನೋಡಿ, ತಿನ್ನುವ ಅನ್ನ ಕೂಡ ಒಂದೇ. ನೋಡಿ, ಈ ಭೂಮಿ ಮೇಲೆ ಯಾರು ಭಿಕಾರಿ ಅಲ್ಲ, ಯಾರು ಶ್ರೀಮಂತರು ಕೂಡ ಅಲ್ಲ, ಎಲ್ಲರೂ ಸಮಾನರೇ. ನೋಡಿ, ಇಷ್ಟಕ್ಕೂ ನಿಷ್ಕಲ್ಮಶವಾದ ಪ್ರೀತಿ ಹಾಗೂ ಇನ್ನೊಬ್ಬರಿಗೆ ಸಹಾಯ ಮಾಡೋ ಗುಣ ಇರುತ್ತದಲ್ಲ, ಅವರೇ ನಿಜವಾದ ಶ್ರೀಮಂತರು. ಭಾಗ್ಯ, ನನಗೆ ಬುದ್ಧಿ ಮಾತನ್ನು ಹೇಳಲಿಕ್ಕೆ ಬರ್ತೀಯೋ ನೀನು? ಹೊತ್ತು ಕೋಳಿ ಗತಿಲ್ಲದ ಈ ಬೀದಿ ಬಿಖೋರೆ ಕೈ ಹಿಡಿದಿದ್ದೆ, ಆದರೆ ನಿನ್ನ ಜೀವನ ಹರಿದ ಪಿಡಿಲು ಆಗುತ್ತದೆ. ಏ ಸಮರ್ಥ ದೈವ ಶಿಲ್ಪಿ ಆ ವಿಶ್ವಕರ್ಮನು ತನ್ನ ಮಗಳನ್ನು ಆ ಸೂರ್ಯ ದೇವರಿಗೆ ಕೊಟ್ಟು ಮದುವೆ ಮಾಡಿದಾಗ ಆ ಸೂರ್ಯ ದೇವರ ದಾವನ್ನು ತಡೆಯಲಾಗದ ಅವನ ಮಗಳಿಗೋಸ್ಕರ ಆ ಸೂರ್ಯನ ಕಿರಣಗಳಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ದೇವರು ದೇವತೆಗಳಿಗೆ ಆಯುಧ ಮಾಡಿಕೊಟ್ಟ ಹಾಗೆ ನನ್ನ ತಂಗಿ ಭಾಗ್ಯಗೋಸ್ಕರ ನಿನ್ನ ದೇವನು ತುಂಡು ತುಂಡಾಗಿ ಕತ್ತರಿಸಬೇಕಾಗುತ್ತದೆ. ಎಚ್ಚರ! ಏ ಗೌಡ, ನನಗೆ ಎಚ್ಚರ ಹೇಳುವ ನೀನೊಂದು ಹುಚ್ಚ ನಾಯಿ ಮಗನೇ. ನಾಲಿಗೆಗೆ ಲಗಾಮು ಇಲ್ಲದಂತೆ ಕಿರುಚಾಡುತ್ತಿದ್ದೀಯಲ್ಲ ಮಗನೇ.
ಇದು ಸೂರ್ಯ ಚಂದ್ರರು ಜನಿಸಿದ ಪುಣ್ಯದ ಭೂಮಿ. ಇಲ್ಲಿ ನ್ಯಾಯಕ್ಕೆ ಬೆಲೆ ಇದೆ ಹೊರತು ಅನ್ಯಾಯಕ್ಕಲ್ಲ. ಸಮರ್ಥ ತಾಯಿ ಅಂತ ಕಿರುಚಾಡಬೇಡುವ ಕತ್ತೆ. ಇವಳನ್ನು ನಾನೇಕೆ ಬಿಟ್ಟು ಕೊಟ್ಟು ಹೊರಟು ಹೋಗಲಿ ಮಗನೇ? ಮರ್ಯಾದೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇರದಿದ್ದರೆ ಅರಕೆಯ ಕೋಣದಂತೆ ಓಡಾಡಿಸಿ ಕಡಿಯಬೇಕಾಗುತ್ತದೆ ಮಗನೇ. ಎಚ್ಚರ. ಸಮರ್ಥ ಮರು ಮಾತನಾಡದೆ ಇಲ್ಲಿಂದ ಹೊರಟು ಹೋಗು ಮಗನೇ. ಪೊಂಗಿ ಅನ್ನೋದಕ್ಕೆ ಸ್ವಲ್ಪವನ್ನೇ ಬುಟ್ಟಿಗೆ ಹಾಕಿಕೊಂಡಿರಬಹುದು, ಆದರೆ ನೀನು ನನ್ನೆದುರಿಗೆ ನಿಂತು ಮಾಡುವಷ್ಟು ಮಾತನಾಡುವಷ್ಟು ಧೈರ್ಯವೇ? ಗೌಡ, ಮರ್ಯಾದೆ ಇಲ್ಲಿಂದ ಹೊರಟು ಹೋಗು ಮಗನೇ. ಹೊರಟು ಹೋಗು. ಲೇ ಸಮರ್ಥ, ಪೂರ್ವಕ್ಕೆ ಉದಯಿಸ ಸೂರ್ಯ ಇನ್ನು ಪಶ್ಚಿಮದಲ್ಲಿ ಮುಳುಗಿಲ್ಲ. ಅಷ್ಟರಲ್ಲೇ ನಿನಗೊಂದು ಗತಿ ಕಾಣಿಸ್ತೇನೆ. ಏ ಸಮರ್ಥ, और एक बात बोलता हो जरा सुन लेना। जैसे हमारा भारत का सैनिक पाकिस्तान को गांव में प्रवेश मिसाइल ऐसे तेरा परिवार को मेरे बंदूक से गोली मारूंगा। आप मालूम होता है ये प्रशांत गौड़ को लेकर के कंट्री लड़े होगा ना। ಸಮರ್ಥ್, ನಮ್ಮ ಅಣ್ಣನ ಮಾತು ಕೇಳ್ತಾ ಇದ್ರೆ ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಭಾಗ್ಯ, ಇಂಥ ಬಂಡ ಶ್ರೀಮಂತರ ಗೊಡ್ಡು ಬೆದರಿಕೆಗೆ ಹೆದರುವ ಏಡಿಗಂಡಲ್ಲ ಈ ಸಮರ್ಥ. ಬಾ, ನನ್ನ ಅರಮನೆ ಅಂತಿರುವ ಗುಡಿಸಲಿಗೆ ಹೋಗೋಣ. ಸರಿ, ಬನ್ನಿ. ಭಾಗ್ಯಶ್ರೀ, ಆಶೆಮ ಮನಸ್ಸಿಗೆ ದುರಾಶೆಮ ಕಿಚ್ಚು ಹಚ್ಚಿದೆ. ಲೇ ಸಮರ್ಥ, ನಾನು ಬಯಸಿದ ಹೂವನ್ನು ನೀನು ಪಡೆದುಕೊಂಡು ಆ ಬ್ರಹ್ಮ ಬರೆದ ಹಣೆ ಬರ ಬದಲಾಗಿಸಿ ಎಂದು ನೀತಿ ಮಾಡಿದೆ. ಲೇ ಸಮರ್ಥ, ನಿನ್ನ ಜೀವನ ನಾನೇಕೆ ಈ ಭೂಮಿ ಮೇಲೆ ಹುಟ್ಟಿ ಬಂದೆ? ಇಂಥವರನ್ನು ನಾನೇಕೆ ಎದುರಾಗಿಕೊಂಡೆ ಎಂದು ನರಳಾಯಬೇಕು. ಈ ನಾಗೇಂದ್ರನ ಕುತಂತ್ರ ಜಾಲದಲ್ಲಿ ಮೊದಲ ಪ್ರೇಯಸಿ ಮಿಲನ, ನಂತರ ಆ ಗೌಡನ ಮರಣ. ದಾರಿ ಬಿಟ್ಟು ನಿಲ್ಲು, ನಾನು ಅರ್ಜೆಂಟ್ ಹೋಗ್ಬೇಕು. ದಾರಿ ದಾರಿ ಬಿಡುತ್ತೇನೆ. ಆ ದಾರಿ ಆಕಾಶದಲ್ಲಿ ಮಿನುಗುವ ಚಿಕ್ಕಿ ಯಾರೆಂದು ತಿಳಿದುಕೊಳ್ಳಬಹುದೇ? ಲೇ ಮಿಸ್ಟರ್, ನೀನು ಆಕಾಶದಲ್ಲಿ ಹಾರುವ ಮಿನುಗು ಚಿಕ್ಕಿ ಆದರೇನು, ಭೂಮಿ ಮೇಲಿರುವ ಮಿನುಗು ತಾರೆ ಆದರೆ ನನಗೇನು? ನನಗೆ ದಾರಿ ಬಿಡು, ನಾನು ಅರ್ಜೆಂಟ್ ಹೋಗ್ಬೇಕು. ನಿಮ್ಮಂತ ಸುಂದರಿಯರಿಗೆ ಅಂತ ಅರ್ಜೆಂಟ್ ಕೆಲಸವೇನು? ನನ್ನ ಜೊತೆ 10 ನಿಮಿಷ ಮಾತಾಡೋ ಸಮಯವಿಲ್ಲವೇ? 10 ನಿಮಿಷಕ್ಕೆ 10 ಗಂಟೆ ಬೇಕಾದ್ರೂ ಮಾತಾಡು, ಆದ್ರೆ ನನ್ನದೊಂದು ಮಾತು ನಡೆಸಿಕೊಟ್ರೆ ಮಾತ್ರ. ನಿನ್ನ ಮನಸ್ಸಿನ ಮಾತನ್ನು ನಿನ್ನಲ್ಲಿ ಇಟ್ಟುಕೊಂಡರೆ ಅದು ಹಣ್ಣಿನಂತೆ ಕೊಳೆತು ಹೋಗುತ್ತದೆ. ನನಗೂ ಹೇಳಿದ್ರೆ ಅರ್ಥವಾಗುತ್ತದೆ ತಾನೇ? ನೋಡಿ ಮಿಸ್ಟರ್, ನನ್ನ ಹೆಸರು ಸಹನಾ ಅಂತ. ನನ್ನ ಬಳು ತಬ್ಬಲಿ. ಈ ತಬ್ಬಲಿ ಬೇಕೆ ಏನೆಂದರೆ ಆ ಶ್ರೀಮಂತರ ಪ್ರತಾಪಗೌಡನ ಸರ್ವ ಆಸ್ತಿ ಎಲ್ಲ ಮಟ್ಟ ಹಾಕಿ ಆ ಆಸ್ತಿಗೆ ಪೀಠಾಧಿಪತಿ ನೀನಾಗಬೇಕು. ಇದು ನಿನ್ನಿಂದ ಸಾಧ್ಯನಾ?
ಸಹನ ಶತ್ರುವಿನ ಶತ್ರು ನನಗೆ ಮಿತ್ರ. ಸೂರ್ಯ ಒತ್ತು ಮುಳುಗಿ ಮತ್ತೆ ಬೆಳಕು ಚೆಲ್ಲಿದ ಹಾಗೆ ನನ್ನ ಸೇಡಂಬ ಕಿಡಿಗೆ ಬೆಂಕಿಯಾಗುತ್ತೇನೆಂದರೆ ನಾನು ಹೇಳಿದ ಹಾಗೆ ಕೇಳಿದರೆ ಸಾಕು. ಆ ಗೌಡನೊಂದಿಗೆ ನೀನು ಅವನಂತೆ ನಡೆಸಬೇಕು. ಅದು ನಿನ್ನಿಂದ ಸಾಧ್ಯವೇ? ಆಯ್ತು, ನೀನ್ ಹೇಳಿಗೆ ಕೇಳ್ತೀನಿ. ಆದ್ರೆ ಆ ಶ್ರೀಮಂತನ ಮನೆಗೆ ನಾನು ಹೇಗೆ ಹೋಗಬೇಕು? ಸಹನ, ನಾನು ಹೇಳಿದ ಹಾಗೆ ಕೇಳಿದ್ರೆ ಸಾಕು. ಮುಂದಿನ ಕಾರ್ಯವನ್ನು ನಾನು ನೋಡಿಕೊಳ್ಳುತ್ತೇನೆ. ಆಯ್ತು, ನಿಮ್ಮ ಹೆಸರು ಹೇಳಲಿಲ್ಲ? ನನ್ನ ಹೆಸರು ನಟ ಭಯಂಕರ ನಾಗೇಂದ್ರ ಅಂತ. ನೋಡಿ ನೋಡಿ ನಾಗೇಂದ್ರ, ಇವತ್ತು ಬೆಳಗ್ಗೆ 10 ಗಂಟೆಗೆ ನಾನು ಬರ್ತೀನಿ. ಆಮೇಲೆ ಬಂದು ಮುಂದಿನ ಕೆಲಸ ನೋಡ್ತಾನ. ಆಯ್ತು, ನಾನೇನು ಹೋಗಿ ಬರ್ಲೆ? ನಿನ್ನ ಮಧುರ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಆಡಬಾರದೆ? ಆಯ್ತು ನಾಗೇಂದ್ರ, ಇವತ್ತು ಬಹಳ ಚಳಿ ಜಾಸ್ತಿ ಇದೆ ಅಲ್ಲವೇ? ಸೌಂದರ್ಯ ದೇವತೆಗೆ ಬಿಸಿ ಅಪ್ಪಿಗೆ ಬೇಕೇನು? ನೋಡಿ, ಈ ಸುಂದರ ಯೌವನದಿಂದ ಈ ಮಿನುಗುವ ತಾರಿಹಕ್ಕೆ ಒಂದಾಗೋದೆ ಬೇಡ ಎನ್ನುತ್ತಾರೇನು? ಆಯ್ತು, ಖಂಡಿತ ನಿನ್ನ ಜೊತೆ ನಾನು ಹಾಡುತ್ತೇನೆ. ನೋಡು ನಾಗೇಂದ್ರ, ನಾನು ಹೋಗಿ ಬರ್ಲೆ? ಬಾಯ್ ಬಾಯ್. ಹೋಗು ಹುಚ್ಚು ಎಣ್ಣೆ, ನಿನ್ನಿಂದ ಆ ಪ್ರಶಾಂತಗೌಡನ ಆಸ್ತಿಯನ್ನು ಕಬಳಿಸಿ ನಿನ್ನನ್ನು ಮತ್ತು ಆ ಪ್ರಶಾಂತಗೌಡನ ಗುಂಡಿಕ್ಕಿ ಕೊನ್ನದಿದ್ದರೆ ನನ್ನ ಹೆಸರು ನಾಗೇಂದ್ರನೇ ಅಲ್ಲ. ನಾನು ನೋಡಿದೆ ಅಂದನು ಅದೃಷ್ಟನು
ಅಲ್ರಿ ಲಘು ಲಘು ಗೌಡ್ರ ಮನ್ಯಾಗ ಕೆಲಸ ಒಂದು ಮನಿಗೆ ಹೋಗ್ಬೇಕಂದ್ರ ಈ ಸೈಕಲ್ ಎಲ್ಲಿ ಬೇಕಾದಲ್ಲೇ ಪಂಚರ್ ಆಗತ್ರಿ. ಬರ್ಲಿ ಬರ್ಲಿ ಪಂಚರಮ್ಮ ಈ ಕಡೆ ಬರಾಕತ್ತನ. ಚೂಡಿದಾರ ಹುಟ್ಟಗೊಂಡ ಬರಬೇಡ ಪೋರಿ, ನೋಡಿದರ ಬೆಳಗೆಲ್ಲ ಹೊರಗೇರಿ ಓಡಿ. ಚೂಡಿದಾರ ಹುಟ್ಟಗೊಂಡ ಬರಬೇಡ ಪೋರಿ, ನೋಡಿದರ ಬೆಳಗೆಲ್ಲ ಹೊರಗೇರಿ ಓಡಿ. ಹುಟ್ಟಬಾರ ಸೀರೆ ಆಯುಧಲ್ಲ ಓಡಿ, ಹುಟ್ಟಬಾರ ಸೀರೆ ಆಯುಧಲ್ಲ ಓಡಿ. ನಡಿ 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 ನೋಡ ಹೈಸ್ಕೂಲ ಬಿಟ್ಟ ಸಂಧ್ಯಾಗ ನಿಂತ ನನಗ ಮಾಡ್ತಾಳ ತಾಟ. ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಸಂಧ್ಯಾಗ ನಿಂತ ನನಗ ಮಾಡ್ತಾಳ ತಾಟ. ಚಂದೈತಿ ನೋಟ ಒಡಿಶಾಳ ಕೂದಲು ಕಟ್ಟ, ಚಂದೈತಿ ನೋಟ ಒಡಿಶಾಳ ಕೂದಲು ಕಟ್ಟ. ನಡಿ 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 ಇನ್ನು ತಳ್ಳ ತಳ್ಳ ಹೊಳಿತಾವ ಎಲ್ಲ ಲವ್ ಆತೋ ಲಪಡಾತೋ ಮೊನ್ನೆ ಇಕಿದು ಮದುವೆ ಆತೋ. ಕೈ ಮುಗಿತಿನ ಮದುವೆಗೆ ಬಾರೋ ಲವ್ ಆತೋ ಲಪಡಾತೋ ಮೊನ್ನೆ ಇಕಿದು ಮದುವೆ ಆತೋ. ಕೈ ಮುಗಿತಿನ ಮದುವೆಗೆ ಬಾರೋ ಅನ್ನತಿತ್ತು. ನೋಟಾತೋ ನಾಟಾತೋ ಚಂದ ಮರೆವು ತಿಳಿದಾತೋ. ಮರತ್ಯಂಗ ಇರಲಿ ಆಗೋಣ ಮಾತು. ಅಲ್ಲ ನಮ್ ಹಳ್ಯಾಗಿರಕ್ ಇಲ್ಲೇ ನಿಂತೈತಲ್ಲ, ಆದ್ರ ನಮಗೂ ಸ್ವಲ್ಪ ಭಾರಿ ಬೇಷ ಆಗ್ತದ. ಅಲ್ಲ ಚಂದ್ರಿ, ಒಂದು ಮುಂಜಾನೆ ಹೋಗಿ ಒಳ್ಳೆ ರಾತ್ರಿ ಬರ್ತೀಯಲ್ಲ ಅಂತ ಏನ್ ತಯಾರು ಮಾಡಕತ್ತಿ ಅಂತೇನೆ. ಏನು ಗುರುಗಾರ ಏನು ತಯಾರು ಮಾಡುದು ನಾನು? ಲೇ ಹುಡುಗಿ, ಸಟಕ್ಕನ ಆರ್ನ ಹೊಡೆದು ಪಟಕ್ಕನ ಎದರ್ಸ್ಬೇಡ. ಹುಡುಗಿ ನೀ ಏನೋ ತಪ್ಪು ತಿಳ್ಕೊಬೇಡ. ಹುಡುಗಿ ತಯಾರ ಮಾಡೋದಂದ್ರ ನೋಟಿನ ಕಟ್ಟು ಅಂದ್ಯಾ. ಹಿಂಗಂದೇನ? ನಾ ಏನ ಬ್ಯಾರನೆ ತಿಳ್ಕೊಂಡ್ಬಿಟ್ಟಿದ್ದೆ. ಅಲ್ಲಿ ಸಂಜೆಯಿಂದ ಹಿಡ್ಕೊಂಡು ಮುಂಜಾನೆವರೆಗೂ ಗೌಡ್ರ ಮನೆ ಕೆಲಸ ಮಾಡೋದ ಆಗುತ್ತೆ ಬಾಳೆ. ಏನ ತಯಾರು ಮಾಡ್ಬೇಕು? ನೋಡ್ ಚಂದ್ರಿ, ಅಕ್ಕಿ ಹಂಗ ತಮ್ಮ ಗೂಡು ಸೇರತ್ತ, ಹಂಗ ನಾನು ನಮ್ಮ ಗೂಡು ಸೇರ್ಬೇಕಂದ್ರ ನನ್ನ ಜೀವನಕ್ಕೆ ಒಂದೇ ಒಂದ್ ಇಲ್ಲಾರ್ದಂಗ ಆಗೈತಿ. ನಿನಗ ಇರ್ಲಾರದೇನೋ ಮರ್ರೆ? ಏನಂತ ಸಾವಜಗ ಕೇಳ್ತಿ ಹುಡುಗಿ? ಒಂದು ಬಳಿ ಸಪ್ಪಳು ಕೂಡ ಇಲ್ಲ ಅಂತ, ಒಂದು ರೊಟ್ಟಿ ಪಲ್ಯ ಮಾಡಿಕೊಡೋ ಎಣ್ಣಿಲ್ಲ ಅಂತ. ಲೇ ಹುಡುಗ, ನಿನ್ನ ಮಾತು ಕೇಳ್ಬೇಕಂದ್ರ ನನ್ನಂತ ಹುಡುಗಿ ಪಡ್ಯಾಕ ನೀ ಪುಣ್ಯ ಮಾಡಿಲಿ. ಅಲ್ಲ ಹುಡುಗಿ, ನಿಮ್ಮಂತ ಹುಡುಗಿಯಾರ ಗೊತ್ತಿಲ್ಲ ನನಗ. ಕೂಲ್ದಾ ಕಟಿಂಗ್ ಮಾಡಿಸಿ ಕುದುರೆ ಜುಟ್ಟ ಹಾಕಿ ಕಮ್ಮನ್ನು ಕುಂಕುಮ ಬಿಟ್ಟು ಪ್ಲಾಸ್ಟಿಕ್ ಟಿಕ್ಲಿ ಹಚ್ಕೊಂಡ ಗಂಡಸರ್ಕಿಂತ ನಾವೇನು ಕಡಿಮೆ ಅಲ್ಲ ಅಂತ ಹೇಳಿ ಹಾಕ್ತಿರಲ್ಲ ಜೀನ್ಸ್ ಪ್ಯಾಂಟ, ಅದಕ್ಕ ಭಾರತೀಯ ನಾರಿ ಅನ್ಗಲ್ಲೇ ಹುಡುಗಿ ನಿನಗ. ಮತ್ತೇನಂತಾರ? ಎಲ್ಲವನ್ ಗುಡ್ದಾಗ ಅಡಗಲಿ ಹಿಡ್ಕೊಂಡ್ ತಿರುಗುತ್ತಾರಲ್ಲ ಜೋಗವ್ವ ಅಂತಾರ. ಅವ್ವ ನನ್ನ ಕನಸಿನಾಗ ಬರೋ ಸೂರ್ರ. ಹಂಗಂದ್ರ ಮತ್ತೆ ತರ ಮಾಡ್ತಿ ಜಾಡಿಸಲ್ಲ. ಹುಡುಗಿ ಬಂದಾಳ ಪ್ರೀತಿಯ ಮೊದಲ ಜನರಿ ಮನಕ ಬಂದ ಭಾವಮೇ ಕನಕ.
ಉತ್ತರ ಜೊತೆ ಜಗಳ ಆಡೋದಿ ಕೊಳತ ಗಳಿ ಬಿಡೋದು ಎರಡು ಒಂದರಿ ಹಂಗ ಈ ಪಂಚರ್ ಅಂಗಡಿ ಚಲೋ ಜಾಗ ಕೊಡೋದ ಒಂದ ಅಲ್ರಿ ಒಂದ್ ಮುಂಜಾನೆ ಹಾಳಾಗ ಹೋಗ್ಯಾನ ನನ್ನ ಅಂಗಡಿನ ಗ್ಯಾರ್ಗಟ್ಟಿ ಸದ್ದಿ ಮಾಡ್ಯಾನ ಏನ ದುರ್ಗವನ್ ಜಾತ್ರೆ ಮಾಡ್ಯಾನ ಅಂಗಡಿ ಮುಚ್ಕೊಂಡ್ ಹೋಗ್ಯಾಬಿಟ್ಟಾನ್ರಿ ಎಲ್ಲಿ ಹೋಗ್ಯಾನ ಇಲ್ಲಾದೇನ್ರಿ ಕಂತ್ರಿ ಅವ್ರ ಏನಾಗೈತಂತ ಒಂದ್ ಅತಿ ದನ ಒದ್ರದಂಗ ಒದ್ರಾಕಿಂತೀರಿ ಅಲ್ಲಲ್ಲಿ ಸಣ್ಣ ಗಾಡಿನ ಆಗ ಬಂದವ ದೊಡ್ಡ ಗಾಡಿನ ಆಗ ಬಂದ ಅಂಗಡಿ ಬಂದ್ ಮಾಡ್ಕೊಂಡ್ ಎಲ್ಲಿ ಹೋಯ್ತಪ್ಪ ಪಂಚರ್ ಹಾಕದ್ ಬಿಟ್ಕಟ್ ನೋಡ್ರಿ ಮಾವಾರ ನೀವ್ ಹತ್ರ ಒದಿರಿ ಇಲ್ಲ ನಿಮ್ ಮಳೆ ಅಂತ ಒಪ್ಪಿನವ್ರ ಒಪ್ಕರಿ ಈ ಒಟ್ಟಿನ ಮೇಲೆ ಹೇಳ್ಬೇಕಂದ್ರ ನಿನ್ನ ಮಗಳು ನನಗೆ ಇಷ್ಟ ಆಗ್ಯಾಳ ನೋಡ್ರಿ ನಾವು ಕಂಡಾರ ಹೆಣ್ ಮಕ್ಳ ಮ್ಯಾಗ ಕಣ್ಣು ಹಾಕ್ಯಾರ ಗುಂಡಿ ಮೇಲೆ ಒದಿಲಾರ ಬಿಡ್ತಾರ ಅಲ್ಲೇ ನನಗೆ ರೀ ಮಾವಾರ ನಿಮ್ಮನ್ನ ನಮ್ಮ ಕಾಸ ಸ್ವಾದ್ರ ಮಾವ ಅಂತ ತಿಳ್ಕೊಂಡಿರಿ ಸ್ವಾದ್ರ ಮಾವ ಅಂತ ತಿಳ್ಕೊಂತೀವಿ ಏ ಬೀರ ನೀ ಯಾಕೆ ಬಂದೆ ಇಲ್ಲಿ ಹಂಗೆ ಮಾತಾಡ್ಯವನ ನಿನ್ನ ಮಗಳಿಗೆ ಕುರಿ ಹಾಲು ಉಣ್ಸಕ್ ಬಂದಿನಿ ಮಾವ ಕುರಿ ಹಾಲು ಉಣ್ಸಕ್ ಬಂದಿನಿ ಯೋ ಸಂತೆ ಮಂಗೆ ಆಡ್ಸ ನನ್ನ ಮಗ ಇದ್ದಂಗ ಅದ ನೀವ ಏ ಹುಡುಗಿ ಒಡಿಯಲ್ಲ ಗಿಚ್ಚಿಗಿಲ್ಗಿಲ್ಲ ನಡುವೂರಾಗ ಕಡಲಲ್ಲಿ ಕರುತನ ಬಿಡಲಿಲ್ಲ ಒಬ್ಬೊಬ್ಬರ ಜಾತಿ ಮಗಳ ಹುಡುಗರಿಲ್ಲ ನಿಮ್ಮ ಪಾದನಲ್ಲ ಯಾರ ಅಂಜಿಕೆ ನನಗಿಲ್ಲ ಜಾತಿ
ಹೋಗಂಬರ್ರಿ ಹಂಗಂದ್ರ ಹೋಗ್ಬಿಡಮ್ರ ಹಾ ಯಾಕ ಇನ್ನೊಂದ್ ಜಾಡಸ್ತೇನೆ ಹಂಗಂದ್ರ ಹಿಂದ ಸಂಜಯಿಸಿದ್ದಾರೆ ಏನಂತೀರಿ ನೀ ಜಾಡ್ಸೋದಿದ್ರಿ ಜಾಡಸ್ ಜಾಡ ಸಾಗರ ಹಾ ಬರ್ರಿ ಇನ್ನು ಸಂಜಯಿಸರ್ ಗಿರಿ ಗುರು ಗುರ ಕರುಣ ಸಾಗರ ಗಿರಿ ಗುರು ಗುರ ಕರುಣ ಸಾಗರ ಗಿರಿ ಸಮರ ಭೀಮ ಬಂಧುರ ಗಿರಿ ಗುರ ಗುರ ಸಿಂಗು ಸಿಂಗುರ ಮೈಗೊಳ್ಳುವ ನಿರ್ದೇಶ ಸಂತಾರವಿ ಸಾಯಿಸುವರ ನಿನ್ನ ಭಕ್ತರ ಕೈಲ ತುಂಗರ ಸುಖವಾದ ಮಹಿಮಾ ಗಿರಿ ಗುರುವರ ಗಿರಿ ಗುರುವರ ಗಿರಿ ಗುರುವರ ಕರುಣ